95,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 95,000 ಇದು 95,000 ಓನ್ಲಿ. 1,70,000 ಕೇವಲ 1,70,000ಕ್ಕೆ ಬರೀ 1,75,000ಕ್ಕೆ ಒಂದು ಬರೀ 2,25,000ಕ್ಕೆ ಅದು ನಿಮ್ಮ ನೆಚ್ಚಿನ NXO ಕಾರ್ ನಲ್ಲಿ ಬಂದು 2,70,000ಕ್ಕೆ 3,80,000 3,80,000 ಓನ್ಲಿ ಸರ್. ಬೆಸ್ಟ್ ವೆಹಿಕಲ್ ಇದೆ ಸರ್, ಬರೀ 2 ಲಕ್ಷ. ಇದು 1,99,000 ಸರ್. ಬಂದು ಬರೀ 1,30,000ಕ್ಕೆ ಸರ್, ಬರೀ 80,000ಕ್ಕೆ ಬರೀ 80,000ಕ್ಕೆ ಗೋಲ್ಡ್ ಕಲರ್ 800 ನಿಮ್ ಕಡೆ ಮುಂದೆ ಸರ್. ಬಂದು 1,95,000ಕ್ಕೆ ಫೈನಲ್ ಆಗುತ್ತೆ. ಇದ್ರಲ್ಲಿ ಕೊಡ್ತಾ ಇದೀವಿ ಬರೀ 1,99,000ಕ್ಕೆ. 35,000 ಕಾರು. ನಾನು ಏನೋ 80,000 90,000 ಇರ್ಬೋದು ಅನ್ಕೊಂಡೆ. 35,000 ಕಾರು. ಒಂದ್ ಬೈಕ್ ಕೂಡ ಬರಲ್ಲ ಇವಾಗ. ಆಕ್ಚುಲಿ 1,20,000ಕ್ಕೆ ಫೈನಲ್ ಮಾಡ್ಕೊಣ. ಸರಿ 35,000ಕ್ಕೆ ಕೊಡ್ಬೇಡ ಸರ್. ಪ್ರೈಸ್ ಅದು 3,25,000 ಸರ್. ಇದು 3,50,000. ಗುರುಗುಟ್ ನೋಡ್ತಾ ಇದೀರಾ, ವೈಟ್ ಬೋರ್ಡ್ ಅಲ್ಲ, ಯೆಲ್ಲೋ ಬೋರ್ಡ್ ಅಲ್ಲ ಸರ್, ಗ್ರೀನ್ ಬೋರ್ಡ್ ಎಲೆಕ್ಟ್ರಿಕ್ ಗಾಡಿ ಕೊಡ್ತಾ ಇದೀವಿ. ಪ್ರೈಸ್ ಬಂದು ಬರೀ 1,35,000ಕ್ಕೆ ಸರ್ ಆಗ್ತಾ ಇದೀವಿ. ಬರೀ 3,25,000ಕ್ಕೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಬರೀ 1,95,000ಕ್ಕೆ ಬಂದು ಬರೀ 4,55,000ಕ್ಕೆ ನಿಮ್ಮ NXO ಕಾರ್ ನಲ್ಲಿ. ಸೊ ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದು ಹೊಸ ವಿಡಿಯೋ ಮಾಡೋಣ ಅಂತ ನಮ್ಮ NXO ಕಾರ್ ಬಂದಿದ್ದೀನಿ. ಹಾಗೆ ಈ ಸರಿ ರೀಸ್ಟಾಕ್ ಎಲ್ಲ ಮಾಡಿದ್ದಾರೆ. ಆಲ್ಮೋಸ್ಟ್ ತುಂಬಾನೇ ವೆಹಿಕಲ್ಸ್ ಇದೆ. ಆಮೇಲೆ ನಿಮಗೆ ಲೋ ಬಜೆಟ್ ಅಲ್ಲಿ ಕಾರ್ ನೋಡ್ತೀನಿ ಅಂದ್ರೆ ಅವರು ಕೂಡ ಬರ್ಬೋದು, ಮಾಡೆಲ್ ಕಾರ್ ನೋಡ್ತೀನಿ ಅವರು ಕೂಡ ಬಂದು ವಿಸಿಟ್ ಮಾಡ್ಬೋದು. ನಿಮಗೆ ಲೋನ್ ಆಪ್ಷನ್ ಆಗಿರ್ಬೋದು, ಪ್ರತಿಯೊಂದು ಇವ್ರ ಹತ್ರ ಎಲ್ಲ ಫೆಸಿಲಿಟಿ ಇರುತ್ತೆ. ಕಾರ್ ಕೂಡ ಗುಡ್ ಕಂಡೀಷನ್ ವೆಹಿಕಲ್ಸ್ ಎಲ್ಲ ಸಿಗುತ್ತೆ. ಹಾಗೇನೆ ಸರ್ ಇದ್ದಾರೆ, ಸರ್ನ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಆ ಮಾಹಿತಿ ತಿಳ್ಕೊಳ್ಳೋಣ. ಹಾಯ್ ಸರ್. ನಮಸ್ತೆ, ಹೇಗಿದ್ದಾರೆ ಸರ್? ಆರಾಮಿದ್ದೀರಿ, ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಸರ್. ಮತ್ತೊಂದ್ಸರಿ ಸರ್, NXO ಕಾರ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು? NXO ಕಾರ್ಸ್ ಥ್ರೂಔಟ್ ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತಿದೆ. NXO ಕಾರ್ಸ್ ನಾಗರಬಾವಿಲಿ ಬೆಂಗಳೂರಲ್ಲೇ ಬರುತ್ತೆ ಅಂತ. ಫ್ಲೈಓವರ್ ಮೇಲೆ ನಾಗರಬಾವಿ ಸರ್ಕಲ್ ಇದೆ ಸರ್. ನಾಗರಬಾವಿ ಸರ್ಕಲ್ ಇಂದ ಒಂದು 100 ಮೀಟರ್ ಡಿಸ್ಟೆನ್ಸ್ ಅಲ್ಲೇ ಆ ಲೆಫ್ಟ್ ಸೈಡ್ ಅಲ್ಲಿ NXO ಕಾರ್ಸ್ ಅಂತ ದೊಡ್ಡದಾಗಿ ಬೋರ್ಡ್ ಹಾಕೊಂಡಿದ್ದಾರೆ. ಹಾಗೆ ಇಲ್ಲಿ ಬಿಹೈಂಡ್ ವಿಜಯನಗರ್ ನರ್ಸಿಂಗ್ ಕಾಲೇಜ್ ಸರ್. ಆ ಕಾಲೇಜ್ ಕಾಂಪೌಂಡ್ ಅಲ್ಲೇ ಎಲ್ಲ ಕಲರ್ಸ್ ವೆಹಿಕಲ್ಸ್, ಕಲರ್ಸ್ ಬ್ರಾಂಡ್ಸ್ ಎಲ್ಲ ಅವೈಲೇಬಲ್ ಇದೆ ಸರ್. ಈ ಸರೌಂಡ್ ಅಲ್ಲಿ ಇವ್ರ ಹತ್ರ ಒಂದು ಸರ್ ಅರೌಂಡ್ ಎಷ್ಟಿದೆ ಸರ್ ವೆಹಿಕಲ್ಸ್? 130+ ಇದೆ ಸರ್. 130 ಅಷ್ಟೇ ಸರ್. ನೋಡಿ 130+ ಅಂದ್ರೆ ಜಾಸ್ತಿ ವೆಹಿಕಲ್ಸ್ ಇದೆ. ಅಂದ್ರೆ ಲೋ ಬಜೆಟ್ ಆಗಿರ್ಬೋದು, ಅವಾಗ ಹೇಳಿದ್ನಲ್ಲ ಎಲ್ಲಾ ತರ ವೆಹಿಕಲ್ಸ್ ಇವ್ರ ಹತ್ರ ಸಿಗುತ್ತೆ ಅನ್ಬೋದು ಸರ್. ಇವತ್ತು 130 ಕಾರಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಸ್ಟಾರ್ಟಿಂಗ್ ಪ್ರೈಸ್ ನಿಮ್ಗೆ ಒಂದು 35,000ದಿಂದ ಸ್ಟಾರ್ಟ್ ಆಗುತ್ತೆ ಸರ್. 35 ಸರ್? 35 ಓನ್ಲಿ. ಏನ್ ಸರ್ ಆಶ್ಚರ್ಯ ಆಗ್ತಿದೆ? ಆಶ್ಚರ್ಯ ಕೊಡ್ಬೇಡ ಸರ್. 35,000ಕ್ಕೆ. ಓಕೆ 35,000 ಕಾರು. ನಾನು ಏನೋ 80,000 90,000 ಇರ್ಬೋದು ಅನ್ಕೊಂಡೆ. 35,000 ಕಾರು. ಒಂದ್ ಬೈಕ್ ಕೂಡ ಬರಲ್ಲ ಇವಾಗ ಆಕ್ಚುಲಿ. ಸೊ ಅಂದ್ರೆ ಆ ಪ್ರೈಸ್ ಅಲ್ಲಿ ನಿಮ್ಗೆ ಕಾರ್ ಕೂಡ ಕೊಡ್ತಿದ್ದಾರೆ ಅನ್ಬೋದು ಸರ್. ಲೋನ್ ಬಗ್ಗೆ ಹೇಳಿ ಸರ್. ಹಾಗೆ ಲೋನ್ ಬಗ್ಗೆ ಹೇಳ್ಬೇಕು ಅಂದ್ರೆ 2012 ಎಬೋ ನಿಮ್ ಸಿಬಿಲ್ ರೆಕಾರ್ಡ್ ಚೆನ್ನಾಗಿತ್ತು ಅಂದ್ರೆ ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್, ಥ್ರೂಔಟ್ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ನಿಮ್ ಸಿಬಿಲ್ ರೆಕಾರ್ಡ್ ಚೆನ್ನಾಗಿತ್ತು ಅಂದ್ರೆ ಆರಾಮಾಗಿ 18-19% ಲೋನ್ ಆಗುತ್ತೆ ಸರ್. ಓಕೆ ಸರ್, ಹಾಗಾದ್ರೆ ವಿಡಿಯೋ ಶುರು ಮಾಡೋಣ ಸರ್. ಮಾಡೋಣ ಸರ್, ಬನ್ನಿ. ಓಕೆ, ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರನ್ನ ಯೂಸ್ ಕಾರ್ ನೋಡ್ತೀರಾ, ಅದು ಲೋ ಬಜೆಟ್ ಅಲ್ಲಿ ಇರ್ಬೋದು, ಆಮೇಲೆ ಮಾಡಲ್ ಅಲ್ಲಿ ನೋಡ್ತಾ ಇರ್ಬೋದು, ಎಲ್ಲಾ ತರ ವೆಹಿಕಲ್ಸ್ ಇಲ್ಲಿ ಸಿಗುತ್ತೆ ಅನ್ಬೋದು. ಬಂದ್ಬಿಟ್ಟು ವಿಸಿಟ್ ಮಾಡಿ. ಎಲ್ಲ ಜಾಕ್ ಪಾಟ್ ಇದೆ ಸರ್, ಬನ್ನಿ ತೋರ್ಸ್ಕೊಂಡು ಹೋಗ್ತೀನಿ. ಓಕೆ ಸರ್, ನಮ್ಮ NXO ಕಾರ್ ನಲ್ಲಿ ಮೊದಲನೇ ಕಾರ್ ಯಾವ ಸರ್ ಇವತ್ತು? ಮೊದಲನೇ ಕಾರ್ ಒಂದು ಲಕ್ಸುರಿ ಬಜೆಟ್ ಅಲ್ಲಿ ಒಂದು ಬೆಸ್ಟ್ ವೆಹಿಕಲ್ ಇದೆ. 2018 2018 ಸಿಂಗಲ್ ಓನರ್ ಸರ್. ಬಲೆನೋ ಡೆಲ್ಟಾ ಪೆಟ್ರೋಲ್ ಅಲ್ಲಿ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 4,50,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್. ಲೋನ್ ಸರ್? ಲೋನ್ ಆರಾಮಾಗಿ ಲೋನ್ ಆಗತ್ತೆ ಸರ್. ಸಿಬಿಲ್ ಚೆನ್ನಾಗಿತ್ತು ಅಂದ್ರೆ ಆರಾಮಾಗಿ 80% ಲೋನ್ ಮಾಡ್ಕೊಡ್ತೀವಿ ಸರ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಒಂದು ಆಲ್ಟೋ K10 VX ಇದೆ. 2010 2030 ತನಕ ಇರೋ FC ಸರ್. ಸೆಕೆಂಡ್ ಓನರ್ ಆಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಬರೀ 1,75,000ಕ್ಕೆ. 1,70,000ಕ್ಕೆ. 1,75,000 ಓನ್ಲಿ ಸರ್. ಸರ್ ಹಂಗೆ ನೆಕ್ಸ್ಟ್ ಸರ್, ಹೋಂಡಾ ಜಾಸ್ ಇದೆ ನೋಡಿ ಸರ್. 2009 ಸೆಕೆಂಡ್ ಓನರ್ ಆಗಿದೆ. FC ಇನ್ಶೂರೆನ್ಸ್ ಎಲ್ಲ ನಾವೇ ಮಾಡಿಸ್ಕೊಡ್ತೀವಿ ಸರ್. ಪ್ರೈಸ್ ಬಂದು ಬರೀ 2,25,000ಕ್ಕೆ ಅದು ನಿಮ್ಮ ನೆಚ್ಚಿನ NXO ಕಾರ್ ನಲ್ಲಿ ಸರ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಯಾವ ಸರ್? ವರ್ಣನ ಸರ್ ಇದು? ಸರ್ ವರ್ಣ ಸರ್. 2011-12 ಪೆಟ್ರೋಲ್ ಅಲ್ಲಿ ಇದೆ. ಸೆಕೆಂಡ್ ಓನರ್ ಆಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಬರೀ 1,90,000ಕ್ಕೆ ಸರ್. ಪೆಟ್ರೋಲ್ ಸೆಕೆಂಡ್ ಓನರ್ ಆಗಿದೆ. ಪೆಟ್ರೋಲ್ ಸೆಕೆಂಡ್ ಓನರ್ 1,90,000ಕ್ಕೆ ಸರ್. ಓಮಿನಿ ಒಂದು ಬಿಸ್ನೆಸ್ ಸ್ಟಾರ್ಟ್ಅಪ್ ಗೆ ಯಾರು ಒಂದು ಬೆಸ್ಟ್ ವೆಹಿಕಲ್ ನೋಡ್ತಾ ಇದ್ರಾ? 8 ಸೀಟರ್ ಓಮಿನಿ ಇದೆ ಸರ್. ನಿಮ್ ನೆಚ್ಚಿನ NXO ಕಾರ್ ನಲ್ಲಿ 2012 ಸೆಕೆಂಡ್ ಓನರ್, 2012 ಸೆಕೆಂಡ್ ಓನರ್ ಸರ್. 8 ಸೀಟರ್ ಓಮಿನಿ. ಬರೀ ಪ್ರೈಸ್ ಬಂದು 2,10,000. 2010 ಸೆಕೆಂಡ್ ಓನರ್ ಆಗಿರೋ ಒಂದು ಒಳ್ಳೆ ಸ್ವಿಫ್ಟ್ VDI ಇದೆ ನೋಡಿ ಸರ್. ಡೀಸೆಲ್ ವೇರಿಯಂಟ್, ಮಿಡ್ಲ್ ವರ್ಷನ್ ಗಾಡಿ ಬಾಂಬಾಟ್ ಆಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. FC ನಾವೇ ಮಾಡಿಸ್ಕೊಡೋಣ, ಇನ್ಶೂರೆನ್ಸ್ ನಾವೇ ಮಾಡಿಸ್ಕೊಡೋಣ. ಪ್ರೈಸ್ ಬಂದು 2,70,000ಕ್ಕೆ. ವ್ಯಾಗನರ್ VXi 2012 ಸರ್. ಸೆಕೆಂಡ್ ಓನರ್ ಆಗಿದೆ. ಬೆಸ್ಟ್ ಪ್ರೈಸ್ ಆಗುತ್ತೆ ನಿಮ್ಗೆ ಒಂದು 2,30,000ಕ್ಕೆ ಮಾಡ್ಕೊಡ್ತೀವಿ. 2,30,000 ವ್ಯಾಗನರ್ ಫೈನಲ್ ಮಾಡ್ಕೊಡೋಣ ಸರ್. ಸರ್ ಸ್ಕಾರ್ಪಿಯೋ ಇದೆ ಸರ್. ಇಲ್ಲಿ ಸ್ಕಾರ್ಪಿಯೋ ಇದೆ ನೋಡಿ ಸರ್. 2014 2014 ಸೆಕೆಂಡ್ ಓನರ್ ಸರ್. ಬೆಸ್ಟ್ ಪ್ರೈಸ್ ಸರ್. ಬರೀ 4 ಲಕ್ಷಕ್ಕೆ.
ಸರ್ ಸ್ಕಾರ್ಪಿಯೋ ಬರೀ 4 ಲಕ್ಷಕ್ಕೆ, ಬರೀ 4 ಲಕ್ಷಕ್ಕೆ ಸರ್. 7 ಸೀಟರ್ ಗಾಡಿ, ಒಂದು ಯಂಗ್ಸ್ಟರ್ಸ್, ಒಂದು ಕ್ರೇಜಿ ವೆಹಿಕಲ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್. ವೈಟ್ ಕಲರ್ ಅಲ್ಲಿ ಅಫಿಷಿಯಲ್ ಕಲರ್ ಆಗಿದೆ, 4 ಲಕ್ಷ. 4 ಲಕ್ಷ ಸರ್. ಸರ್ ಆಲ್ಟೋ VX ಇದೆ ನೋಡಿ ಸರ್, ಆಲ್ಟೋ 800 VX 2016 ಸೆಕೆಂಡ್ ಓನರ್ ಆಗಿದೆ. 2,50,000 ಮಾಡ್ಕೊಡ್ತೀನಿ ಸರ್. ಎಸ್ ಕ್ರಾಸ್ ಇದೆ ನೋಡಿ ಸರ್, ಎಸ್ ಕ್ರಾಸ್ ಒಂದು ಲಕ್ಸುರಿಯಸ್ ವೆಹಿಕಲ್, ಮಾರುತಿ ಸುಜುಕಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಗಾಡಿ ಬೆಸ್ಟ್ ವೆಹಿಕಲ್ ಸರ್. 2019 ಸಿಂಗಲ್ ಓನರ್, ಓಡಿದ್ದು ಕಮ್ಮಿ ಇದೆ. ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸರ್, ಬರೀ 6 ಲಕ್ಷಕ್ಕೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಹೇಳಿ ಸರ್ i20 ಆಸ್ಟಾ ಇದೆ ನೋಡಿ ಸರ್, ಓಡಿದ್ದು ಬರೀ 73,000 ಕಿಲೋಮೀಟರ್ ಅಷ್ಟೇ. 2016 ಸೆಕೆಂಡ್ ಓನರ್ ಆಗಿದೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. 5,50,000 ಫೈನಲ್ ಮಾಡ್ಕೊಂಡ ಸರ್. ಸರ್ ಹಾಗೆ ನೆಕ್ಸ್ಟ್ ಮತ್ತೊಂದು ಇದೆ, ಸ್ವಿಫ್ಟ್ VDI ಇದೆ, ಡೀಸೆಲ್ ವರ್ಷನ್, ಮಿಡ್ಲ್ ವೇರಿಯಂಟ್, 2014 ಸೆಕೆಂಡ್ ಓನರ್. 2014 ಸೆಕೆಂಡ್ ಓನರ್, ಆರಾಮಾಗಿ ಲೋನ್ ಕೂಡ ಆಗುತ್ತೆ. 4,50,000 ಮಾಡ್ಕೊಡ್ತೀನಿ ಸರ್. ಸರ್ ನಿಮ್ಮಲ್ಲಿ 2 ಗಾಡಿ ಇದೆ ನೋಡಿ ಸರ್ ನಮ್ಮಲ್ಲಿ, ಒಂದು ವೈಟ್ ಕಲರ್ ಇದೆ, ಒಂದು ರೆಡ್ ಕಲರ್ ಇದೆ. 2 ಅಷ್ಟೇ ಸರ್, ಹುಂಡೈ ಆಕ್ಸೆಂಟ್, 2 ಪೆಟ್ರೋಲ್ ವೇರಿಯಂಟ್. ಇಲ್ಲಿ ನೋಡಿ ಸರ್, ಇದು 2014 ಸಿಂಗಲ್ ಓನರ್, 325 ಆಗುತ್ತೆ. ಇದು ನೋಡಿ ಸರ್ 2014, ಇದು ಅಷ್ಟೇ ಸಿಂಗಲ್ ಓನರ್ ಗಾಡಿ ಸರ್. ಇದು ಓಡಿದ್ದು ಕಮ್ಮಿ ಇದೆ ಸರ್, ಬರೀ 23,000 ಕಿಲೋಮೀಟರ್ ಓಡಿದ್ದು. ಪ್ರೈಸ್ ಬಂದು 325 ಕೊಡ್ತೀವಿ. ಇದು ಸ್ವಲ್ಪ 65,000 ಕಿಲೋಮೀಟರ್ ಓಡಿದೆ. ಇದು ಪ್ರೈಸ್ ಬಂದು ನಿಮ್ಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ, ಬರೀ 3,50,000 ಸರ್. ಸರ್ XUV 500 ಇದೆ ನೋಡಿ ಸರ್, ಮಹೇಂದ್ರ XUV 500 2012 ಸೆಕೆಂಡ್ ಓನರ್ ಆಗಿದೆ. 1,08,000 ಕಿಲೋಮೀಟರ್ ಓಡಿದೆ ಸರ್. ಗಾಡಿ ನೋಡಿ ಸರ್, W8 ಏರ್ ಬ್ಯಾಗ್ ಇದೆ ಸರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಪ್ರೈಸ್ ಬಂದು ಬರೀ 5,10,000 ಸರ್. ಓಕೆ ಸರ್, ಹಾಗೆ ಒಂದು ಪೋಲೋ ಇದೆ ಸರ್ ಪಕ್ಕದಲ್ಲಿ. ಸರ್ ವೋಲ್ಸ್ ವ್ಯಾಗನ್ ಪೋಲೋ ಇದೆ ನೋಡಿ ಸರ್, 2015 2015 ಸಿಂಗಲ್ ಓನರ್ ಸರ್. ಅದು ಹೈಲೈನ್ ಪೆಟ್ರೋಲ್ ವೇರಿಯಂಟ್, ಶೋರೂಮ್ ಹಿಸ್ಟ್ರಿ ಕೂಡ ಇದೆ ಸರ್. ಬರೀ 5 ಲಕ್ಷಕ್ಕೆ ಸರ್. 2015 ಸಿಂಗಲ್ ಓನರ್ ಸರ್, 2015 ಸಿಂಗಲ್ ಓನರ್ ಸರ್. ಯಾಕೆ ಸರ್ ಹಂಗ್ ಗುರ್ಗುಟ್ ನೋಡ್ತಾ ಇದೀರಾ? ವೈಟ್ ಬೋರ್ಡ್ ಅಲ್ಲ, ಯೆಲ್ಲೋ ಬೋರ್ಡ್ ಅಲ್ಲ ಸರ್, ಗ್ರೀನ್ ಬೋರ್ಡ್ ಎಲೆಕ್ಟ್ರಿಕ್ ಗಾಡಿ ಕೊಡ್ತಾ ಇದೀವಿ. ಪ್ರೈಸ್ ಬಂದು ಬರೀ 1,35,000 ಸರ್. ಸರ್ ಇನ್ನೊಂದು ರೆಡ್ ಫರ್ ಇದೆ ನೋಡಿ ಸರ್, 2014 ಸೆಕೆಂಡ್ ಓನರ್, ರೇವಾ ವೆಹಿಕಲ್ ಇದೆ. 1,40,000, ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಸರ್ 2014 ಡಸ್ಟರ್ ಇದೆ ನೋಡಿ ಸರ್ ನಿಮ್ ಕಣ್ ಮುಂದೆ, RXL 110 PS ಡೀಸೆಲ್ ವೇರಿಯಂಟ್ ಸರ್. ಬೆಸ್ಟ್ ಪ್ರೈಸ್ ಕೊಡೋಣ 3,99,000 ಸರ್. ಎಷ್ಟು ಸರ್ ಇದು? 3,99,000, ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸಸರ್. ಸರ್ 2014 ಸೆಕೆಂಡ್ ಓನರ್ ಆಗಿದೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ, ಲೋ ಬಜೆಟ್ ಅಲ್ಲಿ. ಲೋನ್ ಕೂಡ ಬೇಕಾ? 2,25,000 ನಮ್ದೇ ಹವಾ ಸರ್, ತಗೊಂಡೋಗ್ಬಿಡಿ. ಸಿಯಾಜ್ ಸರ್ ಮಾರುತಿ ಸುಜುಕಿಯಲ್ಲಿ ಸಿಯಾಜ್ ಇದೆ, ಅದು VDI ಸರ್. 2016 2016 ಸಿಂಗಲ್ ಓನರ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 2016 ಸಿಂಗಲ್ ಓನರ್ ಗಾಡಿ, ಬರೀ ಪ್ರೈಸ್ ಬಂದು 4,75,000 ಫೈನಲ್ ಮಾಡ್ಕೊಡ್ತೀವಿ ಸರ್. ಸರ್ ಮಾರುತಿ ಸುಜುಕಿಯಲ್ಲಿ ಎರ್ಟಿಗಾ ಯಾರಾದ್ರೂ ನೋಡ್ತಾ ಇದೀರಾ? 7 ಸೀಟರ್ ಅಲ್ಲಿ ಎರ್ಟಿಗಾ ಇದೆ ನೋಡಿ ಸರ್. 2015 ಸೆಕೆಂಡ್ ಓನರ್, VDI ಡೀಸೆಲ್ ಮಿಡ್ ವರ್ಷನ್ ಸರ್. ಬೆಸ್ಟ್ ಪ್ರೈಸ್ ಇಸ್ 5,80,000 ಸರ್. ಸರ್ ನೆಕ್ಸ್ಟ್ ಒಂದು ಆಲ್ಟೋ K10 VX ಇದೆ ನೋಡಿ ಸರ್, 2014 ಸೆಕೆಂಡ್ ಓನರ್ ಆಗಿದೆ. 3,50,000 ಫೈನಲ್ ಆಗುತ್ತೆ ಸರ್. ಸರ್ ನೆಕ್ಸ್ಟ್ ಸರ್ ಆಲ್ಟೋ K10 VX ಇದೆ, ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. 2017-18 2017-18 ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ನೋಡಿ ಸರ್, ಬೆಸ್ಟ್ ಪ್ರೈಸ್ ಅಲ್ಲಿ ಒಂದು ಲೋ ಬಜೆಟ್ ಅಲ್ಲಿ ಗಾಡಿ ನೋಡ್ತಾ ಇದ್ದೀರಾ. ಪ್ರೈಸ್ ಬಂದು 3,50,000 ನಿಮ್ಮ NXO ಕಾರ್ ನಲ್ಲಿ ಸರ್. ಸರ್ ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ ಇದೆ ನೋಡಿ ಸರ್, 2 ರೆಡ್ ಕಲರ್ ಇದೆ. 2015 ಸರ್, 2015 ಸಿಂಗಲ್ ಓನರ್ ಸರ್. 70,000 ಕಿಲೋಮೀಟರ್ ಡ್ರೈವನ್ ಆಗಿದೆ. 4,85,000 ಆಗುತ್ತೆ. ಹಾಗೆ ಇಲ್ಲೊಂದು i20 ಸ್ಪೋರ್ಟ್ಸ್ ಇದೆ, ಇದು ಅಷ್ಟೇ 2014 2014 ಸಿಂಗಲ್ ಓನರ್ ಸರ್. ಪ್ರೈಸ್ ಬಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡೋಣ ಸರ್, ಬರೀ ಪ್ರೈಸ್ 4,10,000 ಸರ್. ಇಂಡಿಯಲ್ಲಿ ಅಕ್ಸೆಂಟ್ ಇದೆ ನೋಡಿ ಸರ್, 2015 ಸೆಕೆಂಡ್ ಓನರ್, ಅದು ಡೀಸೆಲ್ ವೇರಿಯಂಟ್ ಸರ್. 3,30,000 ಆಗುತ್ತೆ. ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು ಸರ್, ಲೆದರ್ ಕುಷನ್ಸ್ ಎಲ್ಲ ಚೆನ್ನಾಗಿದೆ. ಗಾಡಿ ಬೊಂಬಾಡ್ ಆಗಿದೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಆಗ್ತಾ ಇದೀವಿ, ಬರೀ 3,25,000 ಸರ್. ಸರ್ ನೆಕ್ಸ್ಟ್ ಸರ್ i20 ಅಲ್ಲಿ ಇನ್ನೊಂದು ವೆಹಿಕಲ್ ಇದೆ, i20 ಮ್ಯಾಗ್ನಾ ಸರ್. ಓಡಿದ್ದು ಬರೀ 27,000 ಕಿಲೋಮೀಟರ್ ಅಷ್ಟೇ ಸರ್. 2017 ಸಿಂಗಲ್ ಓನರ್. ಪ್ರೈಸ್ ಬಂದು 5,25,000 ಫೈನಲ್ ಆಗುತ್ತೆ ಸರ್. ಸರ್ ಇದು ನೋಡಿ ಸರ್, 2014 ಸಿಂಗಲ್ ಓನರ್ ಡಿಸೈರ್ VXI ಸರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ. 4 ಲಕ್ಷ ಕೊಡ್ಬೇಡ ಸರ್. 4 ಲ್ಯಾಕ್ ಸರ್ ಇದು? 4 ಲ್ಯಾಕ್ ಸರ್. ವೋಲ್ಸ್ ವ್ಯಾಗನ್ ವೆಂಟೋ ಇದೆ, ಹೈಲೈನ್ ಪೆಟ್ರೋಲ್. 2011-12 ಸೆಕೆಂಡ್ ಓನರ್ ಆಗಿದೆ. 2,85,000 ವೋಲ್ಸ್ ವ್ಯಾಗನ್ ವೆಂಟೋ ನಿಮ್ ಕಣ್ ಮುಂದೆ ಸರ್. ಸರ್ ವೆಂಟೋ 2 ಲಕ್ಷ? 2,85,000 ಸರ್. ಓಕೆ ಸರ್. ಸ್ವಿಫ್ಟ್ VDI ಸರ್, ಡೀಸೆಲ್ ವೇರಿಯಂಟ್ ಮಿಡ್ಲ್ ವರ್ಷನ್. 2013 ಸೆಕೆಂಡ್ ಓನರ್ ಆಗಿದೆ. 3,90,000 ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಸರ್ ಹಾಗೆ ನೆಕ್ಸ್ಟ್ ಹಾಗೆ ಇನ್ನೊಂದು ETS ಲೀವೋ ಇದೆ ನೋಡಿ ಸರ್, 2012
2012 ಸಿಂಗಲ್ ಓನರ್ ಸರ್, 3,65,000 ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಓಕೆ ಸರ್, ಹಾಗೆ ಒಂದು ರಿಡ್ಜ್ ಸರ್ ರಿಡ್ಸ್ ಇದೆ, 2014 ಸಿಂಗಲ್ ಓನರ್ ರಿಡ್ಸ್ VXI ಸರ್, ಪೆಟ್ರೋಲ್ ಅಲ್ಲಿ ಇದೆ ಗಾಡಿ. ನಿಮ್ಗೆ ಆರಾಮಾಗಿ ಲೋ ಬಜೆಟ್ ಅಲ್ಲಿ ಯಾರು ಒಂದು ಒಳ್ಳೆ ರಿಡ್ಸ್ ವೆಹಿಕಲ್ ಬೇಕು, ಅದು ಲೋನ್ ಕೂಡ ಆಗ್ಬೇಕಂತ ನೋಡ್ತಾ ಇದ್ದೀರಾ. ಪ್ರೈಸ್ ಬಂದು 3,90,000 ಫೈನಲ್ ಆಗುತ್ತೆ ಸರ್. ನೆಕ್ಸ್ಟ್ ಸರ್ ಮಾರುತಿ ಸುಜುಕಿಯಲ್ಲಿ ಸೆಲೆರಿಯೋ VXI ಇದೆ ಸರ್, ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್, 2017 2017 ಸೆಕೆಂಡ್ ಓನರ್ ಆಗಿದೆ ಸರ್. ಇದು ಅಷ್ಟೇ ಆರಾಮಾಗಿ ಲೋನ್ ಕೂಡ ಆಗುತ್ತೆ. 3,60,000 ಫೈನಲ್ ಮಾಡ್ಕೊಳ್ಳೋಣ ಸರ್. ಸರ್ ಹಾಗೆ ಒಂದು ಹಾಗೆ ಫೋರ್ಟ್ ಫಿಗೋ, ಅದು ಟೈಟಾನಿಯಂ ಸರ್, ಅದು ಪೆಟ್ರೋಲ್ ಅಲ್ಲಿ 2011 2011 ಪೆಟ್ರೋಲ್ 1,99,000 ಸೆಕೆಂಡ್ ಓನರ್ ಆಗಿದೆ ಸರ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಯಾರಾದ್ರೂ ಒಂದು i10 ನೋಡ್ತಾ ಇದ್ದೀರಾ, i10 ಇದೆ ಸರ್ ನಿಮ್ ಕಣ್ಮುಂದೆ. i10 ಮ್ಯಾಗ್ನಾ 2009 ಸೆಕೆಂಡ್ ಓನರ್ ಆಗಿದೆ. ಇಂಟೀರಿಯರ್ಸ್ ಟೈರ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ, ಬರೀ 1,95,000. ಸರ್ ನೆಕ್ಸ್ಟ್ ಹಾಗೆ ಇಲ್ಲೊಂದು ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ ಇದೆ ನೋಡಿ ಸರ್, 2014 ಸೆಕೆಂಡ್ ಓನರ್ ಆಗಿದೆ. ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ 2014 ಸೆಕೆಂಡ್ ಓನರ್ ಆಗಿದೆ. 3,25,000 ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ನ್ಯಾನೋ ಇದೆ ನೋಡಿ ಸರ್, ಒಂದು ಪುಟಾಣಿ ನ್ಯಾನೋ ಗಾಡಿ ಬೊಂಬಾಡ್ ಆಗಿದೆ. ಬರೀ 2015 ಸಿಂಗಲ್ ಓನರ್ ಆಗಿರೋ ಗಾಡಿ ಸರ್, ಅದು 39,000 ಕಿಲೋಮೀಟರ್ ಅಷ್ಟೇ ಓಡಿದ್ದು. ನ್ಯಾನೋ ಟ್ವಿಸ್ಟ್ XC ಸರ್, ಇದು 1,30,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಹಾಗೆ ಬಂದ್ಬಿಡಿ 2013 ಸರ್, ಸೆಕೆಂಡ್ ಓನರ್ ಆಗಿದೆ. ಗ್ರ್ಯಾಂಡ್ ಐಟನ್ ಸರ್, ಗ್ರ್ಯಾಂಡ್ ಐಟನ್ ಮ್ಯಾಗ್ನಾ 43,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್, 3,25,000 ಫೈನಲ್ ಮಾಡ್ಕೊಡ್ತೀವಿ ಸರ್. ಹಾಗೆ ಒಂದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಯಾರು ನೋಡ್ತಾ ಇದ್ದೀರಾ, ಡಿಸೈರ್ ZX ಇದೆ ನೋಡಿ ಸರ್, 2017 ಸಿಂಗಲ್ ಓನರ್ ಸರ್, ಓಡಿದ್ದು ಬರೀ 70,000 ಕಿಲೋಮೀಟರ್ ಅಷ್ಟೇ. ಶೋರೂಮ್ ಹಿಸ್ಟ್ರಿ ಕೂಡ ಇದೆ ಸರ್. 4,99,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಯಾವ ಬ್ರ್ಯಾಂಡ್ ಅಂತ ನೋಡ್ತಾ ಇದೀರಾ ಸರ್, ಹುಂಡೈಯಲ್ಲಿ ಅವರ ಸರ್, ಇದು ಡೀಸೆಲ್ ವೇರಿಯಂಟ್, ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್, 2021 ಸಿಂಗಲ್ ಓನರ್, ಓಡಿದ್ದು ಕಮ್ಮಿ ಇದೆ. ಟೈರ್ ಕಂಡೀಷನ್ ಇಂಟೀರಿಯರ್ಸ್ ಎಲ್ಲ ಬೊಂಬಾಡ್ ಆಗಿದೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ, ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಒಂದು ಒಳ್ಳೆ ಮಾಡಲ್ ಗಾಡಿ, ಲಕ್ಸುರಿಯಸ್ ವೆಹಿಕಲ್, ಅದು ಡೀಸೆಲ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ, 5,40,000 ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. ಹಾಗೆ ಇನ್ನೊಂದು ಕ್ವಿಡ್ ಕ್ಲೈಂಬರ್ ಇದೆ ನೋಡಿ ಸರ್, 2017 2017 ಸೆಕೆಂಡ್ ಓನರ್ ಆಗಿದೆ ಸರ್, ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಇದು ಅಷ್ಟೇ ಸರ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, 2,85,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸುಜುಕಿಯಲ್ಲಿ 7 ಸೀಟರ್ ಗಾಡಿ ಯಾರು ನೋಡ್ತಾ ಇದ್ದೀರಾ, ಎರ್ಟಿಗಾ ಇದೆ ನೋಡಿ ಸರ್, ಅದು VDI ಡೀಸೆಲ್ ವೇರಿಯಂಟ್ ಮಿಡ್ಲ್ ವರ್ಷನ್, 2012 2012 ಸೆಕೆಂಡ್ ಓನರ್ ಸರ್. ಪ್ರೈಸ್ ಬಂದು ಬರೀ 4,55,000 ನಿಮ್ಮ NXO ಕಾರ್ ನಲ್ಲಿ ಸರ್. ಏನು ಹೇಳಿ ಸರ್, ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2018 ಕ್ರೆಟಾ ಇದೆ, ಅದು ಸಿಂಗಲ್ ಓನರ್ ಸರ್, ಡೀಸೆಲ್ XC ಸರ್. ಇದು ಗಾಡಿ ನೋಡಿ ಸರ್, ಇಂಟೀರಿಯರ್ಸ್ ಎಲ್ಲ ಬೊಂಬಾಡ್ ಆಗಿದೆ. ಒಂದು ಲಕ್ಸುರಿಯಸ್ ವೆಹಿಕಲ್ ನೋಡ್ತಾ ಇದೀರಾ ಅಂತ ಹೇಳಿದ್ರೆ, ಬೆಸ್ಟ್ ವೆಹಿಕಲ್ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗತ್ತೆ ಅಂತ ಹೇಳ್ಬೋದು. 9,50,000 ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ, ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ನೆಕ್ಸ್ಟ್ ಸರ್ ಮಾರುತಿ ಸುಜುಕಿಯಲ್ಲಿ ಸೆಲೆರಿಯೋ ಇದೆ ನೋಡಿ ಸರ್, 2017 ಸಿಂಗಲ್ ಓನರ್, 2017 ಸಿಂಗಲ್ ಓನರ್ ಸರ್, 1 lakh ಚೇಂಜ್ ಕಿಲೋಮೀಟರ್ ಓಡಿದೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ, ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಪ್ರೈಸ್ ಎಷ್ಟು ಗೊತ್ತಾ ಸರ್, ಹೇಳಿ ಸರ್. ಬರೀ 3 ಲಕ್ಷ ಸರ್. ಬರೀ 3 ಲಕ್ಷ ಸರ್. ಸರ್ ಡಸ್ಟರ್ 85 PS ಇದೆ ನೋಡಿ ಸರ್, 2015-16, ಅದು ಸಿಂಗಲ್ ಓನರ್ ಗಾಡಿ ಸರ್, ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ, ಬರೀ 5 ಲಕ್ಷಕ್ಕೆ ಸರ್. ಸರ್ ಹುಂಡೈ ಎಕ್ಸೆಂಟ್ ಇದೆ ನೋಡಿ ಸರ್, ಅದು ಡೀಸೆಲ್ ವೇರಿಯಂಟ್ ಸರ್, 2014 ಸಿಂಗಲ್ ಓನರ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ, ಮಾರ್ಕೆಟ್ ಅಲ್ಲಿ ಯಾರು ಈ ಪ್ರೈಸ್ ಕೊಡಲ್ಲ ಸರ್. NXO ಕಾರ್ ಕೊಡ್ತಾ ಇದೆ, ಪ್ರೈಸ್ ಬಂದು ಬರೀ 2,99,000 ಸರ್. ಸ್ವಿಫ್ಟ್ ಡಿಸೈರ್, ಅದು ಪೆಟ್ರೋಲ್ ಅಲ್ಲಿ 2016 ಸಿಂಗಲ್ ಓನರ್ ಸರ್. ಪ್ರೈಸ್ ಬಂದು ನಿಮ್ಗೆ 4,85,000 ಕೊಟ್ಬಿಡೋಣ ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಸರ್, ಸರ್ ಇನೋವಾ ವೆಹಿಕಲ್ ಇದೆ ಸರ್, 8 ಸೀಟರ್ ಇನೋವಾ ಇದೆ, 3,80,000. ಹಾಗೆ 3,80,000 3,80,000 ಓನ್ಲಿ ಸರ್. 2011 4 ಓನರ್ ಆಗಿರೋ ಗಾಡಿ ಸರ್, 3,80,000 ಕೊಡ್ತಾ ಇದೀವಿ. ಹಾಗೆ ಇಲ್ಲೊಂದು ಸ್ಯಾಂಟ್ರೋ ಇದೆ ನೋಡಿ ಸರ್, ಸ್ಯಾಂಟ್ರೋ 2008 ಥರ್ಡ್ ಓನರ್ ಆಗಿದೆ, 1,50,000 ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ ಸರ್. ಸರ್ ರಿಡ್ಜು ಸರ್ ರಿಡ್ಸ್ ಯಾರಾದ್ರೂ ಅದು ಡೀಸೆಲ್ ಅಲ್ಲಿ ನೋಡ್ತಾ ಇದೀರಾ, LDI ಇದೆ ನೋಡಿ ಸರ್, 2012 2012 ಸೆಕೆಂಡ್ ಓನರ್ ಆಗಿದೆ ಸರ್, 2,35,000 ಹೇಳಿ ಸರ್. ಮಾರುತಿ ಸುಜುಕಿಯಲ್ಲಿ ಒಂದು ಲಕ್ಸುರಿಯಸ್ ವೆಹಿಕಲ್ಸ್ ಬಲೆನೋ ಇದೆ ನೋಡಿ, 2016 2016 ಸಿಂಗಲ್ ಓನರ್ ಸರ್, 67,000 ಕಿಲೋಮೀಟರ್ ಅಷ್ಟೇ ಓಡಿದ್ದು. ಪ್ರೈಸ್ ಬಂದು ನಿಮ್ಗೆ 4,85,000 ಫೈನಲ್ ಆಗುತ್ತೆ, ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಸರ್ i10 ಯಾರಾದ್ರೂ ಒಂದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಯಾರು ನೋಡ್ತಾ ಇದೀರಾ, ಅದು ಗೋಲ್ಡ್ ಕಲರ್ ಬೇಕು ಅಂತ ನೋಡ್ತಾ ಇದೀರಾ ಸರ್, NXO ಕಾರ್ ನಲ್ಲಿ ಇದೆ ಸರ್. 2011 ಸಿಂಗಲ್ ಓನರ್ ಆಗಿದೆ, 2,35,000 ಫೈನಲ್ ಮಾಡ್ಕೊಳ್ಳೋಣ ಸರ್. ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ ಇದೆ, 2019 ಸಿಂಗಲ್ ಓನರ್, 4,65 ಫೈನಲ್ ಆಗುತ್ತೆ, ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್
2019 ಸಿಂಗಲ್ ಓನರ್ ಗಾಡಿ ಸರ್. 465. ಸರ್ ಯಾರಾದ್ರೂ ಒಂದು ಎಲ್ಲೋ ಬೋರ್ಡ್ ವೆಹಿಕಲ್ ನೋಡ್ತಾ ಇದ್ದೀರಾ, ಒಂದ್ ಬೆಸ್ಟ್ ವೆಹಿಕಲ್ ಇದೆ ಸರ್. ಓಲಾ ಊಬರ್ ಮಾಡ್ಕೊಂಡು ದುಡ್ಡು ಕೊಡ್ತಿನವ್ರಿಗೆ ಒಂದ್ ಬೆಸ್ಟ್ ವೆಹಿಕಲ್ ಇದೆ. 2016 2016 ಟಾಟಾ ಜೆಸ್ಟ್ ಇದೆ ಸರ್. ಪ್ರೈಸ್ ನಿಮ್ಗೆ 165 ಫೈನಲ್ ಮಾಡೋಣ ಸರ್. ಸುಸ್ಕಿಯಲ್ಲಿ ಇನ್ನೊಂದು ಸೆಲೆರಿಯೋ ಇದೆ, ಅದು ಬ್ಲೂ ಕಲರ್. ಇದು ಅಷ್ಟೇ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. 2014 ಸಿಂಗಲ್ ಓನರ್ ಸರ್. 2014 ಸಿಂಗಲ್ ಓನರ್. ಅದು ಸೆಲೆರಿಯೋ VXI ಸರ್. 3,25,000 ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಸರ್ ವ್ಯಾಗನರ್ 2012 ಸರ್. 2012 ಸೆಕೆಂಡ್ ಓನರ್ ಆಗಿದೆ. 2,45,000 ಫೈನಲ್ ಆಗುತ್ತೆ. 2,45,000. ಸರ್ ಇಯಾನ್ ಡಿಲೈಟ್ ಪ್ಲಸ್ ಇದೆ. 2012 ಸೆಕೆಂಡ್ ಓನರ್. ಯಾರಾದ್ರೂ ಲೋ ಬಜೆಟ್ ಅಲ್ಲಿ ಲೋನ್ ಕೂಡ ಮಾಡ್ಕೋಬೇಕು ಅಂತ ನೋಡ್ತಾ ಇದ್ದೀರಾ, ಬೆಸ್ಟ್ ವೆಹಿಕಲ್ ಇದೆ ಸರ್. ಬರೀ 2 ಲಕ್ಷ ಫೈನಲ್ ಆಗುತ್ತೆ ಸರ್. 2003 ಸೆಕೆಂಡ್ ಓನರ್ ಆಗಿರೋ ಒಂದು ವ್ಯಾಗನರ್ ಇದೆ ನೋಡಿ ಸರ್. ಬರೀ 95,000 ಫೈನಲ್ ಮಾಡ್ಕೊಡ್ತೀವಿ. 95,000 ಇದು. 95,000 ಓನ್ಲಿ ಸರ್. ಸರ್ ಹಾಗೆ ನೆಕ್ಸ್ಟ್ 1,70,000 ಕೇವಲ 1,70,000 ಅದು i20 ಏರ ಸರ್. 2011 i20 ಅದು ಡೀಸೆಲ್ ವೇರಿಯಂಟ್ ಸರ್. ಓಕೆ ಸರ್ ಹಾಗೆ ಒಂದು ರಿಡ್ಜ್ ಬ್ಲಾಕ್ ರಿಡ್ಸ್ ಇದೆ ನೋಡಿ ಸರ್. ಅದು ಪೆಟ್ರೋಲ್ ಅಲ್ಲಿ ರಿಡ್ಸ್ VXI ಇದೆ. 2011-12 ಸೆಕೆಂಡ್ ಓನರ್ ಆಗಿದೆ. ಪ್ರೈಸ್ 1,99,000 ಸರ್. ಸರ್ ಆಲ್ಟೋ LX ಇದೆ ನೋಡಿ ಸರ್. 2007 ಸಿಂಗಲ್ ಓನರ್ ಆಗಿರೋ ಗಾಡಿ ಸರ್. ಆರಾಮಾಗಿ FC ಇನ್ಶೂರೆನ್ಸ್ ಎಲ್ಲ ನಾವೇ ಮಾಡ್ಕೊಡ್ತೀವಿ ಸರ್. ಪ್ರೈಸ್ ಬಂದು ಬರೀ 1,30,000 ಸರ್. ಓಕೆ ಸರ್ ಹಾಗೆ ಇದು ಯಾವ್ದು ಸರ್ ಇದು? ಸರ್ 800 ಸರ್. ಮಾಡೆಲ್ 2000 ಸರ್. ಸೆಕೆಂಡ್ ಓನರ್ ಆಗಿದೆ. ಬರೀ 80,000 ಸರ್. ಬರೀ 80,000. ಬರೀ 80,000 ಸರ್. ಹೋಂಡಾ ಸಿಟಿ ಇದೆ ನೋಡಿ ಸರ್. 2014 ಸಿಂಗಲ್ ಓನರ್ ಆಗಿರೋ ID ಟೆಕ್ ಡೀಸೆಲ್ ವೇರಿಯಂಟ್ ಇದೆ ನೋಡಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 4,60,000. ಏರಾ ಇದೆ ನೋಡಿ ಸರ್. 1,85,000. 2008 ಸೆಕೆಂಡ್ ಓನರ್ ಆಗಿರೋ ಗಾಡಿ ಸರ್. ರಿಡ್ಜೋ VDI ಸರ್. ಡೀಸೆಲ್ ವೇರಿಯಂಟ್ ಮಿಡ್ಲ್ ವರ್ಷನ್. 2013 ಸಿಂಗಲ್ ಓನರ್. 2013 ಸಿಂಗಲ್ ಓನರ್ ಸರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಪ್ರೈಸ್ ಬಂದು ನಿಮ್ಗೆ 3,50,000 ಸರ್. ಸರ್ ಹಾಗೆ ಇನ್ನೊಂದು ಬೀಟ್ ಚವರ್ಲೆಟ್ ಬೀಟ್ ಇದೆ ನೋಡಿ ಸರ್. ಪ್ರೈಸ್ ಬಂದು 1,65,000. 2012 ಸೆಕೆಂಡ್ ಓನರ್ ಆಗಿರೋ ಚವರ್ಲೆಟ್ ಬೀಟ್. ಅದು ಪೆಟ್ರೋಲ್ ಅಲ್ಲಿ ಸರ್. ಓಕೆ ಸರ್ ಹಾಗೆ ಇನ್ನೊಂದು ಶಿಫ್ಟ್ ಡಿಸೈರ್ ಸರ್. ಡಿಸೈರ್ ಇದೆ ನೋಡಿ ಸರ್. 2008 ಸಿಂಗಲ್ ಓನರ್ ಆಗಿದೆ. ಅದು ಡೀಸೆಲ್ ವೇರಿಯಂಟ್ VDI ಮಿಡ್ಲ್ ವರ್ಷನ್ ಸರ್. ಅದು ಸಿಂಗಲ್ ಓನರ್ ಗಾಡಿ ಸರ್. ಅದು FC ಎಲ್ಲ ರನ್ನಿಂಗ್ ಇದೆ. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಸರ್. ಪ್ರೈಸ್ ಬಂದು 1,95,000 ಫೈನಲ್ ಆಗುತ್ತೆ ಸರ್. ಇಯಾನ್ ಸರ್ 2013 ಮಾಡೆಲ್ 2013 ಸರ್. ಪ್ರೈಸ್ ಬಂದು ಎಷ್ಟು ಕೇಳ್ತೀರಾ ಸರ್? ಹೇಳಿ ಸರ್. ಬರೀ 1,60,000 ಸರ್. ಓಕೆ ಸರ್ ಹಾಗೆ ಸರ್ ಗೆಟ್ಸ್ ಇದೆ ನೋಡಿ ಸರ್. 2007 ಸೆಕೆಂಡ್ ಓನರ್. 1,40,000 ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಹಾಗೆ ಮತ್ತೊಂದಿದೆ ನೋಡಿ ಸ್ಯಾಂಟ್ರೋ ಎಕ್ಸೋ ಸರ್. ಇದು 4 ಪವರ್ ವಿಂಡೋ ಬರುತ್ತೆ. 2005 ಸರ್. ಬೆಸ್ಟ್ ಪ್ರೈಸ್ 1,30,000 ಸರ್. ಸರ್ ಡೀಸೆಲ್ ವೇರಿಯಂಟ್ ಟೈಟಾನಿಯಂ ಸರ್. 2010 2010 ಸೆಕೆಂಡ್ ಓನರ್ ಸರ್. ಅದು ಡೀಸೆಲ್ ವೇರಿಯಂಟ್ ಮಿಡ್ಲ್ ವರ್ಷನ್ ಟೈಟಾನಿಯಂ ಸರ್. 1,35,000 ಫೈನಲ್ ಮಾಡ್ಕೊಡ್ತೀವಿ ಸರ್. ಟೊಯೋಟಾ ETS ಇದೆ ನೋಡಿ ಸರ್. 2012 ಥರ್ಡ್ ಓನರ್ ಆಗಿದೆ. ಅದು ಡೀಸೆಲ್ ವೇರಿಯಂಟ್ ಮಿಡ್ಲ್ ವರ್ಷನ್ ಸರ್. ETS ಅಂದ್ರೆ ಕೇಳ್ಬೇಕಾ ಸರ್? ETS GD ಅಂದ್ರೆ ಡೀಸೆಲ್ ಅಲ್ಲಿ ಬೆಸ್ಟ್ ವೆಹಿಕಲ್ ಸರ್. ಅದು ಮೈಲೇಜ್ ಅಲ್ಲಿ ಬೆಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. 2012 ಥರ್ಡ್ ಓನರ್ ಆಗಿದೆ. 2,75,000 ಸರ್. ಸರ್ ವ್ಯಾಗನರ್ ಇದೆ. ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್. 2019 ಸೆಕೆಂಡ್ ಓನರ್ ಆಗಿದೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. 3,99,000 ಫೈನಲ್ ಆಗುತ್ತೆ ಸರ್. ಸರ್ ಇನ್ನೊಂದು ಫಿಯೆಸ್ಟಾ ಸರ್. ಸರ್ ಫೋರ್ಟ್ ಫಿಯೆಸ್ಟಾ ಡೀಸೆಲ್ ಅಲ್ಲಿ ಯಾರು ನೋಡ್ತಾ ಇದೀರಾ ಸರ್? 2007 ಥರ್ಡ್ ಓನರ್ ಆಗಿದೆ ಸರ್. ಪ್ರೈಸ್ ಬಂದು ಬರೀ 1,50,000 ಸರ್. ಸರ್ ಮಾರುತಿ ಸುಜುಕಿ ಎಸ್ಟಾರ್ ಇದೆ ನೋಡಿ ಸರ್. 2010 ಸೆಕೆಂಡ್ ಓನರ್ ಆಗಿದೆ. FC ನಾವೇ ಮಾಡಿಸ್ಕೊಡ್ತೀವಿ ಸರ್. ಇನ್ಶೂರೆನ್ಸ್ ನಾವೇ ಮಾಡ್ಕೊಡ್ತೀವಿ. ಪ್ರೈಸ್ ಬಂದು ಬರೀ 1,70,000 ಸರ್. ಇಕೋ ಕಾರ್ಗೋ ಇದೆ ನೋಡಿ ಸರ್. 2018 ಮಾಡೆಲ್ ಗಾಡಿ ಸರ್. ಅದು ಸಿಂಗಲ್ ಓನರ್ ಗಾಡಿ ಸರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಪ್ರೈಸ್ ಬಂದು 2,75,000. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೋಣ ಸರ್. ಆಲ್ಟೋ LX ಇದೆ ನೋಡಿ ಸರ್. 2010 ಸೆಕೆಂಡ್ ಓನರ್ ಆಗಿದೆ. 2010 ಸೆಕೆಂಡ್ ಓನರ್ ಆಗಿದೆ ಸರ್. FC 2030 ತನಕ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಬರೀ 1,90,000 ಸರ್. ಕ್ವಿಡ್ ಇದೆ ನೋಡಿ ಸರ್. ಕ್ವಿಡ್ RXL 2017 ಸಿಂಗಲ್ ಓನರ್ ಆಗಿದೆ ಸರ್. ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಬರೀ 2,70,000. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಸರ್ ಹಂಗೆ ನೆಕ್ಸ್ಟ್ ಆಲ್ಟೋ LX ಇದೆ ನೋಡಿ ಸರ್. 2008 ಶೋರೂಮ್ ಲುಕ್ ಅಲ್ಲೇ ಇರೋ ಗಾಡಿ ಸರ್. ಥರ್ಡ್ ಓನರ್ ಆಗಿದೆ. 1,30,000 ಫೈನಲ್ ಮಾಡ್ಕೊಡೋ ಸರ್. ಕೊರೋಲಾ ಇದೆ ನೋಡಿ ಸರ್. 1.8 ಇಂಜಿನ್ ಸರ್. ಇದು 2002-3 ಅದು ಥರ್ಡ್ ಓನರ್ ಆಗಿದೆ. 1,20,000 ಫೈನಲ್ ಮಾಡ್ಕೊಡೋ ಸರ್. ಸರ್ ಸ್ಯಾಂಟ್ರೋ 2007 ಸರ್. ಸೆಕೆಂಡ್ ಓನರ್ ಆಗಿದೆ. 1,40,000 ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಓಕೆ ಸರ್ ಹಂಗೆ ನೆಕ್ಸ್ಟ್ ಸರ್ ಇಂಡಿಗೋ ಮಾನ್ಸಾ ಇದೆ ನೋಡಿ ಸರ್. 2011 ಬರೀ 1,50,000 ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಹಾಗೆ ಟಾಟಾ ಇಂಡಿಕಾ ಇದೆ. ಅದು ಯೆಲ್ಲೋ ಬೋರ್ಡ್ ಗಾಡಿ ಸರ್.
ಬರೀ 35,000ಕ್ಕೆ ಕೊಡ್ಬೇಡ ಸರ್. ಸರ್ ಸ್ಯಾಂಟ್ರೋ ಜಿಂಕ್ ಇದೆ ಸರ್, 2007 ಅದು ಸಿಂಗಲ್ ಓನರ್ ಗಾಡಿ ಸರ್. ಪ್ರೈಸ್ ಬಂದು ನಿಮ್ಗೆ 1,45,000ಕ್ಕೆ ಫೈನಲ್ ಆಗುತ್ತೆ. ಹಾಗೆ ಇಲ್ಲೊಂದು ಆಲ್ಟೋ ಇದೆ ನೋಡಿ ಸರ್, ಆಲ್ಟೋ LXi 2009 ಸರ್. ಆಲ್ಟೋ LXi 2009 1,20,000ಕ್ಕೆ ಫೈನಲ್ ಆಗುತ್ತೆ. ಹಾಗೆ ಇಲ್ಲೊಂದು ಆಲ್ಟೋ K10 VXi ಇದೆ ಸರ್. ಪ್ರೈಸ್ ಬಂದು ಬರೀ ನಿಮ್ಗೆ 1,90,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್.